ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿರಂಜೀವಿ. ಸೊ ಎಸ್, ಅಪ್ಪು ಅವರ ಬರ್ಡೇ ಬರ್ತಾಯಿದೆ, ಅವರು ಹುಟ್ಟುಹಬ್ಬ ಬರ್ತಾಯಿದೆ 17th. ಸೊ ನಮಗೆಲ್ಲರಿಗೂ ಗೊತ್ತು, ಅಪ್ಪು ಮೂವಿ ಇಡೀ ಕರ್ನಾಟಕ ಅಲ್ಲಿ ತುಂಬ ಗ್ರ್ಯಾಂಡಾಗಿ ಬಿಡುಗಡೆ ಆಗ್ತದೆ, ತುಂಬ ದೊಡ್ಡ ಮಟ್ಟಕ್ಕೆ ಬಿಡುಗಡೆ ಆಗ್ತದೆ. ಆಲ್ರೆಡಿ ಆಗಿದೆ ಇವತ್ತು. ಲಿಟ್ರಲಿ ಸೂಪರ್. ಅಂದರೆ ನಾನು 2002 ಹಿಂಗೆ ನೋಡಿದ್ದೀನಲ್ಲ ಅಪ್ಪು. ಸೊ ಅದೇ ಎಕ್ಸ್ಪೀರಿಯನ್ಸೇ ಮತ್ತೆ ನನಗೆ ಕಾಣಿದೆ ಕಣ್ಮುಂದೆ. ಲಿಟ್ರಲಿ ಅಂದರೆ ಅಪ್ಪು ಅವ್ರು ನೋಡಿಬಿಟ್ಟು ಒಂಥರ ಎಮೋಷನಲ್ ಫೀಲಿಂಗ್. ಅಂದರೆ 1 ಇಯರ್ಗೆ ಒಂದು ಸತಿ ಅವರು ಲೈಕ್ ಅಪ್ಪು ಅವ್ರದ್ದು ಹಬ್ಬ ಬರುತ್ತೆ, ಅದು ಅವ್ರದ್ದು ಹುಟ್ಟುಹಬ್ಬ. ಸೊ ಇವಾಗ ನಮಗೇನೆಂದರೆ ಅದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ಹೆಂಗಂದರೆ ಹೋಲಿ ಹೆಂಗಿದೆಯೋ ಇವತ್ತು, ಮತ್ತು ದೀಪಾವಳಿ, ದಸರಾ, ಹಿಂಗೆ ಎಲ್ಲ ಹಬ್ಬ ಬರ್ತಾ ಇದ್ದಾರಲ್ಲ ಇವಾಗ, ರಂಜಾನ್, ಕ್ರಿಸ್ಮಸ್, ಆ ಥರ ಅಂದರೆ ನಮ್ಮದು ಅಪ್ಪು ಅವ್ರ ಬರ್ಡೇನೂ ಒಂದು ಹಬ್ಬ ನಮಗೆ, ಇಯರ್ಲಿ ಒನ್ಸ್. ಲಾಸ್ಟ್ ಇಯರ್ ಜಾಕಿ ಬಂತು, ನಮಗೆ ಗೊತ್ತು. ಹಿಂಗೆ ಸೆಲೆಬ್ರೇಟ್ ಮಾಡಿದ್ದಾರೆ ಫ್ಯಾನ್ಸು, ಹಿಂಗೆ ಅವರು ಸಂಭ್ರಮ ಎಲ್ಲ ಆಚರಣೆ ಮಾಡಿದ್ದಾರೆ. ಸೊ ಲಿಟ್ರಲಿ ಅಂದರೆ ಆ ಮೆಮೊರೀಸ್ ಇವಾಗ ನನಗೂ ರಿಫ್ರೆಶಿಂಗ್ ಥರ ಇದೆ. ಸೊ ಮೋರ್ ದೆನ್ ಮೂವಿ, ಜಸ್ಟ್ ಲೈಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ಲೈಕ್ ಒಂದು 2 to 3 days ವಿಲ್ ಬಿ ಸೆಲೆಬ್ರೇಟಿಂಗ್ ಅಪ್ಪು ಅವರು. ಸೊ ಅಂದರೆ ಆಲ್ವೇಸ್ ಲೈಕ್ ಹಿಂಗೆ ಡಯರ್ಡ್ ಅಪ್ಪು ಅವ್ರ ಫ್ಯಾನ್. ಲೈಕ್ ಥ್ರೂಔಟ್ ದ ಇಯರ್ ನಾವು ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾನೆ ಇರ್ತೀವಿ. ಅವ್ರು ಏನೋ ಒಂದು ಲೈಕ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಸೊ ಅದು ನಾವು ಸ್ಫೂರ್ತಿ ತೊಗೊಂಡು ಯಾರಿಗೋ ಒಬ್ರಿಗೆ ಹೆಲ್ಪ್ ಮಾಡ್ತಾನೆ ಇರ್ತೀವಿ. ಸೊ ಥ್ರೂಔಟ್ ದ ಇಯರ್ ಅವ್ರನ್ನ ನೆನೆಸ್ಕೊತಾನೆ ಇರ್ತೀನಿ. ಬಟ್ ಎಕ್ಸ್ಪೆಷಲಿ ಬರ್ಡೇ ಮಂತ್ ಅಂತೂ ತುಂಬಾ ಸ್ಪೆಷಲ್ ಮಂತ್ ನಮಗೆ ಅವ್ರದ್ದು. ಲಿಟ್ರಲಿ ಸೂಪರ್. ಆ್ಯಂಡ್ ಅಂದರೆ ಫಸ್ಟ್ ಮೂವಿಗೆ ನಾವು ಲೈಕ್ ನಮ್ಗೆ ಗೊತ್ತಲ್ಲ, ಅವಾಗ ಅನ್ನೋರು ತಲೆಯವರವ್ರನ್ನ ಕರೆದಿದ್ದಾರೆ ಆಡಿಯೋ ಲಾಂಚ್ಗೆ. ಸೊ ಅವಾಗ ತಲೆಯವರವ್ರಿಗೆ ಒಂದು ಸ್ಪಾರ್ಕ್ ಕಾಣಿಸಿದೆ ಅವ್ರಿಗೆ. ಅಂದರೆ ಈ ಹುಡುಗ ಯಾರೋ ಇಂಡಸ್ಟ್ರಿನೇ ಶೇಕ್ ಮಾಡಿಬಿಡ್ತಾರೆ ಇವರು, ಆ್ಯಂಡ್ ಒಂದು ಪವರ್ ಹೌಸ್ ಥರ ಬರ್ತಾ ಇರೋರು, ಒಂಥರ ಆಲ್ರೌಂಡರ್ ಅವರು. ಸೊ ಅವಾಗ ಹೇಳಿದ್ದಾರೆ ಆಡಿಯೋ ಲಾಂಚಲ್ಲಿ. ಮತ್ತು 100 days ಫಂಕ್ಷನ್ಗೂ ತಲೆಯವರವ್ರು ಬಂದಿದ್ದಾರೆ, ಕ್ಲ್ಯಾಪು ತಲೆಯವರವ್ರು ಹೊಡೆದಿದ್ದಾರೆ, ರಜನಿಕಾಂತ್ ಅವರು. ಸೊ ಲಿಟ್ರಲಿ ಅಂದರೆ ಇಟ್ಸ್ ಲೈಕ್ ಅವಾಗೆ ಲೈಕ್ ನಮಗೆ ಗೊತ್ತಾಗ್ಬಿಡುತ್ತೆ ಸ್ಪಾರ್ಕ್, ಆ ಡ್ಯಾನ್ಸು, ಫೈಟ್ಸು, ಮತ್ತು ಆ್ಯಕ್ಟಿಂಗ್, ಸ್ಪಾಂಟೇನಿಟಿ, ಒಂಥರ ಕಂಪ್ಲೀಟ್ ಮಾಸ್ ಫಿಲಿಮ್ ಅಪ್ಪು. ಸೊ ಲಿಟ್ರಲಿ ಸೂಪರ್. ಸೊ ಫಸ್ಟ್ ಫಿಲಿಮ್ ಥರ ನಮ್ಗೆ ಅನ್ಸೋದಿಲ್ಲ ಅಪ್ಪು ಅವ್ರ ಆ್ಯಕ್ಟಿಂಗ್ ನೋಡಿಬಿಟ್ಟು. ಇಟ್ಸ್ ಲೈಕ್ 10-20 ಫಿಲಿಮ್ಸ್ ಥರ ಏನಿದೆಯಲ್ಲ, ಸೊ ಹಂಗೆ ಅನಿಸುತ್ತೆ ಅವರ ಆ್ಯಕ್ಟಿಂಗ್ ನೋಡಿ ಫಸ್ಟ್ ಫಿಲ್ಮ್ಗೆ. ಸೊ ಲಿಟ್ರಲಿ ಅಂದರೆ ಒಂಥರ ಎಮೋಷನ್ ಆಗ್ತೀವಿ, ಯಾಕಂದರೆ ಅವ್ರನ್ನ ನೆನೆಸ್ಕೊಳ್ತೀವಿ, ಮತ್ತು ಮೆಮೊರೀಸ್ ಎಲ್ಲ ಬರುತ್ತೆ. ಮತ್ತು ಅರೆ ಅಪ್ಪು ಅವ್ರು ಯಾಕೆ ಇಲ್ಲ ನಮ್ಮ ಹತ್ರ, ಲೈಕ್ ನಮ್ಮ ಮುಂದೆ ಯಾಕಿಲ್ಲ ಅವರು ಫಿಸಿಕಲಿ. ಸೊ ಸ್ವಲ್ಪ ನನಗೂ ಎಮೋಷನ್ ಆಯಿತು ಲಾಸ್ಟಲ್ಲಿ. ಒಂಥರ ಥ್ರೂಔಟ್ ದ ಮೂವಿ ನಾನು ಎಂಜಾಯ್ ಮಾಡಿದ್ದೀನಿ. ಬಟ್ ಒಂಥರ ಮೂವಿ ಆದಮೇಲೆ ಅರೆ ಮತ್ತು ಅಪ್ಪು ಅವ್ರ ಮೆಮೊರೀಸ್ ಎಲ್ಲ ನಮಗೆ ಬರುತ್ತೆ. ಸೊ ಬಟ್ ಓವರಾಲ್ ಲೈಕ್ ಇಟ್ಸ್ ಲೈಕ್ ಸೆಲೆಬ್ರೇಷನ್ ಅವ್ರ ಅಪ್ಪು ಅವರು, ಲೈಕ್ ಥ್ರೂಔಟ್ ದ ಇಯರ್ ಏನಿದ್ದಾರೆ. ಸೊ ಆ ಮೆಮರೀಸ್ ಎಲ್ಲ ಈ 3-4 ಡೇಸಲ್ಲಿ ತುಂಬ ನೆನೆಸ್ಕೊಳ್ತೀವಿ ನಾವು. ಸೊ ಲಿಟ್ರಲಿ ಹ್ಯಾಟ್ಸ್ ಆಫ್. ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ಗೆ, ಅಂದರೆ ಲಿಟ್ರಲಿ ಮೇಡಮ್ ತುಂಬ ಇನಿಷಿಯೇಟಿವ್ ತೊಗೊತಿದ್ದಾರೆ PRK ಪ್ರೊಡಕ್ಷನ್ಸ್ ಇವಾಗ. ಸೊ ಗ್ರ್ಯಾಂಡ್ ವೇಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆ್ಯಂಡ್ ಅದು ಬಿಟ್ಬಿಟ್ಟು ಲೈಕ್ ಎಲ್ಲ ಹೆಲ್ಪಿಂಗ್ ನೇಚರ್ ಅವ್ರು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಮೇಡಮ್. ಸೊ ಯುವರ್ ಆಲ್ವೇಸ್ ಇನ್ ಇನ್ಸ್ಪಿರೇಷನ್. ಸೊ ಲಿಟ್ರಲಿ ಸೂಪರ್. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್. ಅಂದರೆ ಅಪ್ಪು ಲೈಕ್ ಒನ್ಸ್ ಇನ್ ಎ ಜನ್ರೇಷನ್ ಮನುಷ್ಯ ಅವರು. ಸೊ ಆ ಥರ ಅವರು ಬರೋದು ಕಷ್ಟ, ಆ ಥರ ಅಪ್ಪು ಅವ್ರ ಥರ ಇರೋಕ್ಕೂ ಜೀವನ ಮಾಡೋದು ಕಷ್ಟ. ಯಾಕಂದರೆ ನೀವು ಸಿನ್ಸಿಯರಾಗಿ ಇರಬೇಕು, ಆನೆಸ್ಟಾಗಿ ಇರಬೇಕು, ಡೆಡಿಕೇಶನಾಗಿ ಇರಬೇಕು. ಸೊ ಅಪ್ಪು ಸರ್ ಈಸ್ ಆಲ್ವೇಸ್ ಎನ್ ಇನ್ಸ್ಪಿರೇಷನ್. ಆ್ಯಂಡ್ ಅಂದರೆ ಒಬ್ಬ ಮನುಷ್ಯ ಹೆಂಗೆ ಜೀವನ ಮಾಡಬೇಕು, ಹೆಂಗೆ ಸಿಂಪಲಾಗಿರಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು, ಮತ್ತು ಇವಾಗ ಶಿವರಾಜ್ಕುಮಾರ್ ಅವರು, ಸೊ ಶಿವಣ್ಣ ಅವರು. ಸೊ ಅವ್ರ ಡಾಕ್ಟರ್ ರಾಜ್ ಫ್ಯಾಮಿಲಿ ನೋಡಿ ನಮ್ಗೆ ಗೊತ್ತಾಗುತ್ತೆ. ಅಂದರೆ ನಿಮಗೆ ಪೊಸಿಷನ್ ಇರ್ಬೋದು, ಏನಾದರೂ ಇರ್ಬೋದು, ಬಟ್ ಲೈಕ್ ಸಿಂಪ್ಲಿಸಿಟಿಯಾಗಿ ಹೆಂಗೆ ನಾವು ಜೀವನ ಮಾಡ್ತೀವಲ್ಲ, ಸೊ ಅದರಿಂದ ನಮ್ಮದು ಗ್ರೇಟ್ನೆಸ್ ಅನ್ನೋದು ಕಾಣುತ್ತೆ. ಸೊ ಲಿಟ್ರಲಿ ಸೂಪರ್. ಆ್ಯಂಡ್ ಅಪ್ಪು ಅವ್ರು ಲೈಕ್ ಅವ್ರನ್ನ ಆಲ್ವೇಸ್ ನೋಡಿಬಿಟ್ಟು ಐ ಮೀನ್ ಏನೋ ಒಂದು ಲೈಕ್ ಹೊಸದು ಕಲಿತಾನೆ ಇರ್ತೀನಿ. ಲೈಕ್ ಇವಂದು ಅಪ್ಪು ಅವರು ಫಿಸಿಕಲಿ ಇಲ್ಲ, ಬಟ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಮೂವೀಸಿಂದ ನೆನೆಸ್ಕೊತೀವಿ, ಅವರು ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಅದರಿಂದ ಅವ್ರು ನೆನೆಸ್ಕೊತಾನೆ ಇರ್ತೀನಿ. ಸೊ ಒಂದು ವಿಶ್ವಮಾನವ ಅಂತ ಹೇಳ್ತೀವಲ್ಲ, ಯೂನಿವರ್ಸಲ್ ಹ್ಯೂಮನ್ ಬೀಯಿಂಗ್ ಅಂತ. ಸೊ ಅದು ನಮ್ಮ ಅಪ್ಪು ಅವ್ರ ಪರ್ಫೆಕ್ಟ್ ಎಕ್ಸಾಂಪಲ್. ಆ್ಯಂಡ್ ಹ್ಯಾಟ್ಸ್ ಆಫ್. ಅಂದರೆ ಇನ್ನು ನಾನು ಎಮೋಷನ್ ಆಗಿಬಿಡ್ತೀನಿ ಬ್ಲಾಗ್ ಹೇಳ್ತಾನೆ ಇರ್ತೀನಿ. ಸೊ ಅಪ್ಪು ಅವ್ರ ಥರ ಆ್ಯಕ್ಟರ್ ಬರೋಲ್ಲ, ಡ್ಯಾನ್ಸರ್ ಬರೋಲ್ಲ. ಅಪ್ಪು ಅವ್ರ ಥರ ಡ್ಯಾನ್ಸ್ ಯಾರ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಫೈಟ್ಸ್ ಯಾರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಅವ್ರ ಥರ ಆಲ್ರೌಂಡರ್ ಬರೋಲ್ಲ, ಮತ್ತು ಅವ್ರ ಥರ ಗ್ರೇಟ್ ಹ್ಯೂಮನ್ ಬೀಯಿಂಗು ಬರೋದೇ ಇಲ್ಲ. ಸೊ ಒನ್ ಆ್ಯಂಡ್ ಓನ್ಲಿ ಪುನೀತ್ ರಾಜ್ಕುಮಾರ್. ಆ್ಯಂಡ್
ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್. ಸೊ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ಲಿಟ್ರಲಿ ಇಟ್ಸ್ ಲೈಕ್ ಸೆಲೆಬ್ರೇಷನ್ ಆಫ್ ಅಪ್ಪು ಅಂತ ಹೇಳ್ತೀನಿ ನಾನು. ಆ್ಯಂಡ್ ಸೂಪರ್ ಲಿಟ್ರಲಿ ಅಂದರೆ ಅಪ್ಪು ಮತ್ತು ರಿಫ್ರೆಶಿಂಗ್ ಮೆಮೊರಿ ಆಗಿದೆ. ಆ್ಯಂಡ್ ಆ ಥರ ಆವಾಗ ಎಷ್ಟು ಕ್ರೇಜ್ ಇದೆ ಇವಾಗಲೂ ಅಷ್ಟೇ ಕ್ರೇಜ್ ಇದೆ. ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ಅಪ್ಪು. ಸೊ ಒನ್ ಆ್ಯಂಡ್ ಓನ್ಲಿ ಅಪ್ಪು ಅವರು, ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಸೊ ಎಸ್, ಎಮೋಷನ್ ಆಗುತ್ತೆ ಒಂದು ಸತಿ, ಅಂದರೆ ಅಯ್ಯೋ ಮತ್ತೆ ಅಪ್ಪು ಅವರು ಇಲ್ಲ ಅಂದ್ಬಿಟ್ಟು. ಬಟ್ ಅಟ್ಲೀಸ್ಟ್ ಈ ಮೂಲಕ ಆದರೂ ಅಂದರೆ ಒಂದು ಅವರು ಹುಟ್ಟುಹಬ್ಬ ಬರ್ತದೆ ಅಲ್ಲ. ಸೊ ಅಟ್ಲೀಸ್ಟ್ ಒಂದು ಮೂವಿ ಆದರೂ ಸೆಲೆಬ್ರೇಟ್ ಮಾಡ್ತೀವಿ ಅವ್ರದ್ದು. ಸೊ ಆ ಥರ ಒಂಥರ ಖುಷಿ ಆಗ್ತೀವಿ ನಾವು. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಜೈ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಜೈ ಅಪ್ಪು ಬಾಸ್ಕಿ ಜೈ. ಆ್ಯಂಡ್ ಜೈ ಕರ್ನಾಟಕ, ಜೈ ಹಿಂದ್, ಜೈ ಪುನೀತ್ ರಾಜ್ಕುಮಾರ್.